ಇವರಿಗೆ ಮೀಟ್ ಮಾಡಬೇಕು ಅಂತಲೇ ಕರ್ಕೊಂಬಂದದ್ದು. ಇವ್ರ ಜೊತೆ ನೀನು ಮಾತಾಡಬೇಕು ಅಮೃತ. ಯಾರಿವರು? ನಿನ್ನ ತಾಯಿ, ನಿನ್ನ ಹೆತ್ತ ತಾಯಿ. ಹೋಗಮ್ಮ. ತಾಯಿ, ಕ್ಷಮಿಸ್ಬಿಡು ಮಗ, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನನ್ನು ಕಾಪಾಡಲಿಕ್ಕಾಗಿಲ್ಲ ನಿನ್ನ. ಕಾಪಾಡಲಿಕ್ಕಾಗಿಲ್ಲ ನಿನ್ನ ಮಗ. ಬಿಡಿ ಮಗ, ನೀನು ನನ್ನ ಮಗಳು. ನೀನು ಇನ್ನು ಮುಂದೆ ಇಲ್ಲಿ ಇರಬೇಕಂತ ಇಲ್ಲ. ನೀನು ನನ್ನ ಮನೇಲಿ ಇರ್ತೀಯ, ನನ್ನ ಜೊತೆ ಇರ್ತೀಯ, ನಿಮ್ಮ ಅಪ್ಪನ ಜೊತೆ ಇರ್ತೀಯ, ನಿನ್ನ ತಂಗಿ ಜೊತೆ ಇರ್ತೀಯ. ತಂಗಿ, ನನ್ನ ತಂಗಿ ಇದ್ದಾರೆ. ಅಮ್ಮ, ನಾನು ಈ ಆಶ್ರಮಕ್ಕೆ ಬರ್ಲಿಕ್ಕೆ ಕಾರಣ ಆದರೂ ಏನು ಅದನ್ನು ಹೇಳಮ್ಮ. ಇಲ್ಲದ್ರೆ ನನಗೆ ಯಾರನ್ನು ಒಪ್ಪಲಿಕ್ಕಾಗಲ್ಲ. ಆಶ್ರಮ ಬರಲಿಕ್ಕೆ ಕಾರಣ ಯಾರು ಅಂತ ನಾನು ಹೇಳ್ತೇನೆ. ಯಾರು ಕಾರಣ? ಮತ್ತಾರು? ನಿನ್ನ ತಂದೆ ಸುನಂದ ಅವರ ಗಂಡ. ಏನು ಹೇಳ್ತಿದ್ರೆ ನೀವು? ನನ್ನ ಗಂಡ ಅವ್ರ ಸ್ವಂತ ಮಗಳನ್ನ ಯಾಕೆ ಆಶ್ರಮಕ್ಕೆ ತಂದು ಕೊಡ್ತಾರೆ? ನೀವೆಲ್ಲೂ ತಪ್ಪು ತಿಳ್ಕೊಂಡಿದ್ದೀರಲ್ಲ ತವ್ರೆ. ನನ್ನ ಗಂಡ ಆ ಥರ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ನೀವೆಲ್ಲೂ ತಪ್ಪು ತಿಳ್ಕೊಂಡಿದ್ದೀರ ಅಷ್ಟೆ. ನೋಡಿ, 19 ವರ್ಷ ಹಿಂದೆ ಅಮೃತನ ನಿಮ್ಮ ಗಂಡರೇ ನಿಮ್ಮ ಕೈಯಾರೆ ನಮಗೆ ಒಪ್ಪಿಸಿದ್ದು. ಯಾಕಂದರೆ ಅವರಿಗೆ ಹುಡುಗಿ ಬೇಕಾಗಿಲ್ಲ, ಹುಡುಗ ಬೇಕಿತ್ತು. ಇಷ್ಟೆಲ್ಲ ಮಾಡ್ದ ನಿಮ್ಮ ಗಂಡನಿಗೆ ಈಗ ಅಮೃತ ಬೇಕಾಗಿದ್ದಾಳೆ. ಯಾಕಂದರೆ ಆಸ್ತಿಗೋಸ್ಕರ. ಇವಳ ತಾತ ಅಂದರೆ ನಿಮ್ಮ ಮಾವ ಆಸ್ತಿ ಮೇಲೆ ನಿಮಗೂ ಮತ್ತು ನಿಮ್ಮ ಮೊದಲೇ ಮಗಳಿಗೆ ಜಾಸ್ತಿ ಹಾಕಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಿನ್ನೆ ಬಂದಿದ್ದರು. ಲತಾ ಆಂಟಿ, ಇದೆಲ್ಲ ನಿಮಗೆ ಗೊತ್ತಾಯಿತು? ನನಗೆ ಗೊತ್ತಾಗಿದ್ದು ಹೇಗಂದರೆ, ಸುನಂದ್ ಅವರ ಫ್ಯಾಮಿಲಿ ಲಾಯರ್ ನನ್ನ ಗಂಡ. ಹಾಗಾದರೆ ಇದೆಲ್ಲ ಮಾಡಿದ್ದು ನನ್ನ ಗಂಡನ? ಇದು ನಂಬಲಿಕ್ಕೆ ಆಗದ ವಿಷಯ. ಆದರೆ ನಿನ್ನ ತಮ್ಮ ತಂಗಿ ಖಂಡಿತ ನಿನ್ನನ್ನು ಒಪ್ಕೋತಾರೆ. ನೀನು ಹೊತ್ತು ಬಾ ನನ್ನ ಜೊತೆ, ಬಾ ಪುಟ್ಟ. ಸುನಂದ್ ಅವರೇ, ನಾನು ಇವಳ ಜೊತೆ ಸ್ವಲ್ಪ ಮಾತಾಡ್ತೀನಿ. ನೀವು ಗಾಡಿಯಲ್ಲಿ ಕೂತಿರಿ. ಇವಳನ್ನು ನಿಮ್ಮ ಜೊತೆ ಕಳಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಈ ಕೆಲಸ ಮಾಡಿಬಿಡಿ. ನಿಮ್ಮಿಂದ ತುಂಬ ಉಪಕಾರ ಆಗಿದೆ ನಮಗೆ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ಒಂದು ವಿಷಯ ಹೇಳಿಬಿಡ್ತೀನಿ. ನಿನ್ನ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರದ್ದೇ ಮನೆಯಲ್ಲಿ ಅವರು ಕತ್ತೆ ಥರ ದುಡಿತಾರೆ. ಯಾರೂ ಕೂಡ ಕೇಳೋರಿಲ್ಲ. ನನ್ನ ಗಂಡ ಆ ಕಡೆ ಈ ಕಡೆ ಹೋಗ್ತಾ ಇರುವಾಗ ಅವರೆಲ್ಲ ಒಬ್ಸರ್ವ್ ಮಾಡಿ ನನಗೆ ವಿಷಯ ಮುಟ್ಟಿಸ್ತಾರೆ. ಇಬ್ಬರು ಮಕ್ಕಳು ತಾಯಿಗೆ ಬೆಲೆ ಕೊಡಲ್ಲ. ಗಂಡ ಅಂತೂ ಮುಖ ನೋಡಿ ಮಾತಾಡಲ್ಲ, ಯಾವಾಗಲೂ ಹಂಗಿಸ್ತಾ ಇರ್ತಾನೆ. ಅಮೃತ, ನನಗೆ ಗೊತ್ತು ನೀನು ಅಲ್ಲಿನ ಸಿಚುವೇಶನನ್ನು ಕರೆಕ್ಟ್ ಮಾಡ್ತೀಯ ಅಂತ. ನಿನಗೆ ಮಾತ್ರ ಇರೋದು ಆ ಧೈರ್ಯ. ನಿನ್ನ ತಾಯಿಗೆ ಬೆನ್ನೆಲುಬಾಗಿ ನೀನಿರಬೇಕು. ಅವ್ರು ಎನ್ಕೊಂಡಿದ್ದಾರೆ ಅಮೃತ ಎಲ್ಲದಕ್ಕೂ ಹಾಂ ಹಾಂ ಹ್ಞೂ ಹ್ಞೂ ಅಂತ ಹೇಳ್ತಾಳೆ ಅಂತ. ಈಗ ನಿಜವಾದ ತಂದೆ ತಾಯಿ ನನಗೆ ಸಿಕ್ಕ ಮೇಲೆ ಮಾಡಿದ ಕೆಲಸಕ್ಕೆ ತಂದೆಗೆ ಪಾಠ ಕಲಿಸ್ತೀನಿ. ಹಾಗೆ ಅವರಿಬ್ಬರು ಮಕ್ಕಳಿಗೆ
ಅಂದರೆ ನನ್ನ ತಮ್ಮ ತಂಗಿಗೆ ಬುದ್ಧಿ ಹೇಳ್ಕೊಡ್ತೀನಿ. ನನಗೆ ಗೊತ್ತು ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ವಾಟ್ ಎ ರಬ್ಬಿಶ್ ಎನ್ವೈರ್ಮೆಂಟ್. ಐ ಹೇಟ್ ದಿಸ್. ಹೌದು ಬ್ರೋ, ಐ ಆಲ್ಸೋ ಹೇಟ್ ದಿಸ್. ಈ ಮನೆ, ಇಲ್ಲಿನ ಜನ, ಆ ಹೆಂಗಸು, ಓಹ್, ಬೆಳಿಗ್ಗೆ ಎಲ್ಲಿ ಹೋಗಿದೋ ಗೊತ್ತಿಲ್ಲ. ಬಚಾವ್. ನಿನ್ನೆ ಮೊನ್ನೆಯಿಂದ ಹತ್ತಿರ ಬಂದು ಹಾಲು ಕೊಡೋದು, ಕಾಫಿ ಕೊಡೋದು, ಚಹಾ ಕೊಡೋದು, ಫ್ರೂಟ್ಸ್ ಕಟ್ ಮಾಡಿ ಕೊಡ್ತೇನೆ ಅಂತ ಕೇಳೋದು, ನೀರು ಬಿಸಿ ಮಾಡೋದಂತ ಹೇಳೋದ, ಬಟ್ಟೆ ರೆಡಿ ಮಾಡೋದು. ಯಪ್ಪಾ, ಇರಿಟೇಟ್. ಯಾರಾದರೂ ಈ ಥರ ಮಾಡ್ತಾರೆ? ತಾಯಿ ಮಾಡೇ ಮಾಡ್ತಾರೆ. ಹೂ ಆರ್ ಯು? ನಮ್ಮ ರೂಮ್ ಬರಲಿಕ್ಕೆ ಎಷ್ಟು ಧೈರ್ಯ ನಿಮಗೆ? ಯಾರು ನಿಂಗೆ ರೈಟ್ಸ್ ಕೊಟ್ಟದ್ದು? ಯಾರೇ ನೀನು? ಇಲ್ಲೇನು ಮಾಡ್ತಿದ್ದೀಯ ನೀನು? ಕೆಲವರಿಗೆ ಬುದ್ಧಿ ಹೇಳ್ಕೊಡ್ಬೇಕು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಏನೇ ಮುಖ ಏನು ನೋಡ್ತಾ ಇದೆಯಾ? ಒಳಗೋಗಿ ನೀರು ತಗೊಂಬ. ಪ್ರತಿ ನೋಡಂತೆ ಇವಳು ಯಾರು ಅಂತಾರೆ ಗೊತ್ತಿಲ್ಲ, ಇವಳಿಗೆ ನೀರು ತಂದು ಕೊಡ್ಬೇಕಂತೆ. ನನ್ನಿಂದಾಗಲ್ಲ. ನಿನಗೆಲ್ಲ ಆಗುತ್ತೆ ಇನ್ನು 10 ನಿಮಿಷದಲ್ಲಿ. ನಾನು ಯಾರು ಎಲ್ಲ ಗೊತ್ತಾಗುತ್ತೆ ನಿನಗೆ. ಈಗ ನಾನು ಹೇಳಿದ ಕೆಲಸ ಮಾಡ್ತೀಯೋ ಅಥವಾ ಏನು ಮಾಡ್ತೀಯ? ಏನು ಮಾಡ್ತೀನಾ? ಹುಟ್ಟೇರಿವು ಇದನ್ನು ಮಾಡ್ತೀನಿ. ಹೋಗ್ತಾ ಇರು. ಮುಸುಡಿ ನೋಡು, ಮುಸುಡಿ. ನನ್ನ ಮಗಳೇ ಕೊಬ್ಬು. ನೀನೇನು? ಏನು ನಿಂದು? ಇನ್ನು ನನ್ನ ತಂಗಿಗೆ? ನಿನ್ನ ತಂಗಿ ಮಾತ್ರ ಅಲ್ಲ, ನಿಂಗೆ ಹೊಡೆಯೋ ತಾಕತ್ತಿದೆ ಈ ಅಮೃತಾಗೆ. ಜಾಸ್ತಿ ಎಗ್ರಾಡಿದ್ರೆ ಹಲ್ಲು ಕಿತ್ತಾಕ್ಬಿಡ್ತೀನಿ. ನಡಿ ಹೊರಗೆ. ಗೆಟ್ ಲಾಸ್ಟ್. ಮನೆಗೆ ಬಂದು ನನ್ನ ರೂಮಿಗೆ ಬಂದು ಗೆಟ್ ಲಾಸ್ಟ್ ಅನ್ನೋಕ್ಕೆ ನೀನು ಯಾರು? ನಿನ್ನ ತಂಗಿಗೆ ಈಗಾಗಲೇ ಆ ಡೈಲಾಗ್ ಹೇಳ್ಬಿಟ್ಟೆ. ನಾನು ಯಾರು ಅಂತ 10 ನಿಮಿಷದಲ್ಲಿ ಗೊತ್ತಾಗುತ್ತೆ ಅಂತ. ಲಾಯರ್ ಬರಲಿ, ನಿನ್ನ ಅಪ್ಪ ಅನ್ಸ್ಕೊಂಡವ್ರು ಬರಲಿ, ಆಮೇಲೆ ಆರಾಮ್ಸೆ ನಿಂಗೆ ಗೊತ್ತಾಗುತ್ತೆ. ಈಗ ಹೋಗ್ತಾ